ಮೂಲ ಧರ್ಮವೇ ಜೀವನದ ಸೂತ್ರ, ಧರ್ಮವೇ ಎಮ್ಮಯ ಬಾಳಿನ ಬೆಳಕು. ಓಂ ಶಾಂತಿ ಶಾಂತಿ ಶಾಂತಿ. ತ್ರಿಕಾಲ ವಂದನೀಯರಾದ ಆರಾಧ್ಯ ಗುರುಗಳಾದ ಪರಮ ಪೂಜ್ಯ ಷಟ್ಸ್ಥಲ ಬ್ರಹ್ಮ ಒಡೆಯರು ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪವಿತ್ರ ಪಾದಗಳನ್ನು ಮನೋಮಂದಿರದಲ್ಲಿ ಧ್ಯಾನಿಸಿ ನಮಸ್ಕರಿಸುತ್ತಾ, ಗ್ರಾಮದಲ್ಲಿ ನಡೆದಿರುವಂತಹ ಶ್ರೀ ವಿನಾಯಕ ಸ್ವಾಮಿ ಪುನರ್ ಪ್ರತಿಷ್ಠಾಪನೆ, ದೇವಾಲಯ ಪ್ರವೇಶ, ಗೋಪುರದ ಕಳಸಾರೋಹಣ, ಹಾಗೆಯೇ ಹಳೇ ಊರಿನಲ್ಲಿರುವಂತಹ ಆಂಜನೇಯ ಸ್ವಾಮಿಯ ದೇವಸ್ಥಾನ ಪ್ರವೇಶ, ದೇವರ ಸ್ಥಾಪನೆ, ಗೋಪುರದ ಕಳಸಾರೋಹಣ ಕಾರ್ಯಕ್ರಮದ ನಿಮಿತ್ತವಾಗಿ ನಡೆದಿರುವಂತಹ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನೇತೃತ್ವವನ್ನು ವಹಿಸಿ ಕಾರ್ಯಕ್ರಮವನ್ನು ಅತ್ಯಂತ ಸರ್ವಾಂಗ ಸುಂದರವಾಗಿ ವ್ಯವಸ್ಥಿತ ರೀತವಾಗಿ ನಡೆಸಿಕೊಟ್ಟಿರುವಂತಹ ಗೋವಿನಕೋವಿ ಬೃಹನ್ಮಠದ ಸದ್ಗುರು ಶ್ರೀ ಶಿವಯೋಗಿ ವಿಶ್ವಾರಾಧ್ಯ ಮಹಾಲಿಂಗ ಹಾಲಸ್ವಾಮಿಗಳವರಲ್ಲಿ ಪ್ರಣಾಮಗಳನ್ನು ಸಮರ್ಪಿಸಿ, ಇದೇ ಕಾರ್ಯಕ್ರಮದಲ್ಲಿ ನೇತೃತ್ವವನ್ನು ವಹಿಸಿ ದೇವತೆಗಳ ಪ್ರಾಣ ಪ್ರತಿಷ್ಠಾಪನಾಧಿಕಾರಿಗಳನ್ನು ನೆರವೇರಿಸಿಕೊಟ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉದ್ಘಾಟಿಸಿ ಕಾರ್ಯ ನಿಮಿತ್ತ ನಿರ್ಗಮಿಸಿರುವಂತಹ ರಾಂಪುರ ಬೃಹನ್ಮಠದ ಸದ್ಗುರು ಶ್ರೀ ಶಿವಕುಮಾರ ಹಾಲಸ್ವಾಮಿಗಳವರಲ್ಲಿ ಪ್ರಣಾಮಗಳನ್ನು ಸಮರ್ಪಿಸಿ, ಹೊಟ್ಯಾಪುರದ ಓಂಕಾರ ಮರಿದೇವರೇ, ಧಾರ್ಮಿಕ ಕಾರ್ಯಗಳನ್ನು ಸರ್ವಾಂಗ ಸುಂದರಗೊಳಿಸಿ ನೆರವೇರಿಸಿಕೊಟ್ಟಿರುವಂತಹ ವೇದಮೂರ್ತಿ ಕಿರಣ್ ಕುಮಾರ್ ಶಾಸ್ತ್ರಿ ವೃಂದದವರೇ, ಈ ಗ್ರಾಮದಲ್ಲಿ ತಮ್ಮ ಒಂದು ಸೇವೆಯನ್ನು ಮಾಡಿ ವಯೋನಿವೃತ್ತಿಯನ್ನು ಹೊಂದಿರುವಂಥ ಎಲ್ಲ ಶಿಕ್ಷಕರಿಗೆ, ಅನೇಕ ಇಲಾಖೆಗಳ ಅಧಿಕಾರಿಗಳಿಗೆ ಗೌರವ ಗುರುರಕ್ಷೆಯನ್ನು ಕೊಟ್ಟಿಸಿ ಗೌರವಿಸಿರುವಂತಹ, ಗೌರವಕ್ಕೆ ಪಾತ್ರರಾಗಿರುವಂಥ ಎಲ್ಲ ಹಿರಿಯರೇ, ಗ್ರಾಮದ ಸರ್ವ ಸದ್ಭಕ್ತ ಬಂಧುಗಳೇ, ಯುವಕರೇ, ತಾಯಂದಿರೇ, ಮುದ್ದು ಮಕ್ಕಳೇ, ಧ್ವನಿವರ್ಧಕದವರೇ, ಛಾಯಾಬಿಂಬ ಗ್ರಾಹಕರೇ, ಮುದ್ದು ಮಕ್ಕಳೇ, ನಮ್ಮ ಗೋವಿನಕೋವಿಯ ಪೂಜ್ಯರು ಎಲ್ಲ ರೀತಿಯ ಸಲಹೆ ಸೂಚನೆಗಳನ್ನು ಕೊಟ್ಟು ಅವರು ಯಾವ ರೀತಿಯಲ್ಲಿ ಈ ಕಾರ್ಯಕ್ರಮ ನಡೀಬೇಕು ಅನ್ನುವಂತಹದ್ದನ್ನು ಗ್ರಾಮದ ಮುಖಂಡರಿಗೆ, ಯುವಕರಿಗೆ ತಿಳಿಸಿದಂತೆ ನೀವೆಲ್ಲರೂ ಶ್ರದ್ಧೆಯಿಂದ ಈ ಕಾರ್ಯವನ್ನು ಮಾಡಿದಿರಿ. ಪ್ರತಿ ವರ್ಷ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ನಾವು ದಯಮಾಡಿಸ್ತಾ ಇದ್ದಾಗ ಚಿಕ್ಕದಾಗಿರುವಂಥ ಸಭೆ ನಡೀತಾ ಇತ್ತು. ಆ ಸಭೆಯಲ್ಲಿ ನಿಮ್ಮೂರಿನವ್ರು ಎಲ್ಲರೂ ಬಂದು ಕುಳಿತುಕೊಳ್ತಿದ್ರಿ. ಇವತ್ತು ದೊಡ್ಡದಾಗಿರುವಂಥ ಕಾರ್ಯಕ್ರಮ ಈ ಗ್ರಾಮದಲ್ಲಿ ನಡೀತಾ ಇದೆ ಅಂತಂದರೆ, ಮುಂದೊಂದು ದಿನ ಈ ಗ್ರಾಮ ಸಣ್ಣ ಗ್ರಾಮ ಆಗೋದಿಲ್ಲ, ಈ ಗ್ರಾಮ ಅತ್ಯಂತ ಶ್ರೀಮಂತ ಗ್ರಾಮ ಆಗೋದರಲ್ಲಿ ಯಾವುದೇ ಸಂದೇಹ ಇಲ್ಲ ಅನ್ನುವಂತಹದ್ದನ್ನು ನಾವಾದರೂ ಕೂಡ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೀವಿ. ಈ ಗ್ರಾಮ ಚಿಕ್ಕದಾಗಿದ್ರೂ ಕೂಡ ಮನಸ್ಸು ದೊಡ್ಡದಿದ್ದಾಗ ಗ್ರಾಮ ಚಿಕ್ಕದಾಗಿರ್ಲಿಕ್ಕೆ ಸಾಧ್ಯ ಇರೋದಿಲ್ಲ. ಮನಸ್ಸು ದೊಡ್ಡದಿದ್ರೆ ಎಂಥ ಕಾರ್ಯಗಳು ಕೂಡ ನಡೆಸಲಿಕ್ಕೆ ಸಾಧ್ಯ ಇದೆ ಅನ್ನುವಂತಹದ್ದನ್ನು ತೋರಿಸಿರುವಂಥವರು ಈ ಗ್ರಾಮದ ಯುವಕರು, ಸದ್ಭಕ್ತರು, ತಾಯಂದಿರು ಅನ್ನುವಂತಹದ್ದನ್ನು
ಮೇಲಿಂದ ಮೇಲೆ ನಾವು ಸಂತೋಷವಾಗಿ ಹೇಳ್ತೇವೆ. ಇಂತಹ ಕಾರ್ಯಕ್ರಮಗಳು ಮೇಲಿಂದ ಮೇಲೆ ನಡೀಲಿ. ನಡೆಸುವಂತಹ ಶಕ್ತಿ ಗುರುವು ನಿಮ್ಮೂರಿನ ಎಲ್ಲ ದೇವರುಗಳು ನಿಮಗೆ ಕೊಡಲಿ ಅಂತೇಳಿ ಶುಭ ಹಾರೈಸುತ್ತಾ, ನಾವೆಲ್ಲರೂ ಪ್ರತಿಫಲಾಪೇಕ್ಷೆಗಳೇ. ದೇವರನ್ನ ಸ್ಥಾಪನೆ ಮಾಡಿಕೊಳ್ಳೋದ್ರಿಂದ ಹಿಡಿದು ಯಾವುದೇ ಧಾರ್ಮಿಕ ಕಾರ್ಯಗಳನ್ನು ಮಾಡ್ತಾ ಇದ್ರು ಆ ಮಾಡುವಂತಹ ಉದ್ದೇಶ ಒಂದಿರ್ತದೆ. ಆ ಉದ್ದೇಶ ಏನು? ನಾವೆಲ್ಲರೂ ಅಪೇಕ್ಷೆ ಪಡುವಂತಹದ್ದೇನು? ಏನು ಅಪೇಕ್ಷೆ ಪಡ್ತೀವಿ? ದೇವರನ್ನ ಯಾಕೆ ನಾವು ಸ್ಥಾಪನೆ ಮಾಡ್ಕೊಳ್ತೀವಿ? ನಮ್ಮೂರಿಗೆ ಒಳ್ಳೇದಾಗ್ಲಿಲ್ಲ, ಮತ್ತು ನಮ್ಗೆ ಒಳ್ಳೇದಾಗೋದು ಬೇಡ. ನಮ್ಮೂರಿಗೆ ಒಳ್ಳೇದಾಗ್ತಂದ್ರೆ ನಮಗೆ ಒಳ್ಳೇದಾದಂಗ ಅಂತ. ಅಂದ್ರೆ ಪ್ರತಿಯೊಬ್ಬರು ಪ್ರತಿಫಲಾಪೇಕ್ಷೆಗಳು. ಪ್ರತಿಫಲ ಅನ್ನುವಂತಹದ್ದು ಸುಖದ ಮೂಲ ಅನ್ನುವ. ನಾವೆಲ್ಲರೂ ಸುಖವಾಗಿರ್ಬೇಕು ಅಂತ ತಿಳ್ಕೊಂಡೇ ದೇವರ ಸ್ಥಾಪನೆ ಮಾಡ್ಕೊಳ್ಳೋದು. ನಾವೆಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಬದುಕಬೇಕು ಅನ್ನುವಂಥ ಉದ್ದೇಶದಿಂದಲೇ ದೇವಾಲಯಗಳನ್ನು ಕಟ್ಟಿಸ್ಕೊಳ್ಳೋದು. ನಾವು ಯಾವಾಗಲೂ ನೆಮ್ಮದಿಯ ಜೀವನವನ್ನು ಸಾಗಿಸ್ಬೇಕು ಅನ್ನುವಂಥ ಉದ್ದೇಶದಿಂದ ಮೇಲಿಂದ ಮೇಲೆ ಕಾಲ ಕಾಲಕ್ಕೆ ಗುರುಗಳನ್ನು ಬರಮಾಡಿಕೊಂಡು ಗುರುಗಳ ಆಶೀರ್ವಚನ ಕೇಳೋದ್ರಿಂದ ಹಿಡಿದು ಗುರುಗಳ ಆಶೀರ್ವಾದವನ್ನು ಪಡೆಯುವಂತಹದ್ದನ್ನ ನೀವೆಲ್ಲರೂ ಪಾಲಿಸ್ಕೊಂಡು ಬರ್ತಾ ಇದ್ದಾರೆ. ಅವರೆಲ್ಲ ಹೋಗ್ತಾ ಇದ್ದಾರೆ ಅಂದರೆ ತಯಾರಿ ಮಾಡ್ತಾರೆ. ಇದು ಮುಗಿದ ಕೂಡಲೇ ಅಲ್ಲಿಗೆ ಹೋಗೋದು. ಯಾರು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ನಮಗೂ ಕೂಡ ಹೊಟ್ಟೆ ಹಸ್ತದೆ, ನಾವು ಬೇಗನೆ ಮುಗಿಸಿ ಹೋಗ್ಬೇಕಂತೀವಿ. ನಾವು ಯಾಕೆ ಇಷ್ಟೆಲ್ಲ ಮಾಡಬೇಕು ಅಂತ ಕೇಳಿದ್ರೆ, ಎಷ್ಟೇ ಸಿರಿವಂತಿಕೆ ಇದ್ರೂ ಸಹ ನೆಮ್ಮದಿ ಅನ್ನುವಂತಹದ್ದು ಇಲ್ಲದೆ ಹೋದರೆ ಆ ಸಿರಿತನಕ್ಕೆ ಬೆಲೆ ಇರುವುದಿಲ್ಲ ಅನ್ನುವಂಥ. ಒಬ್ಬ ಸಾಹುಕಾರನ ಪ್ರಶ್ನೆ ಮಾಡ್ತೀವಿ, ಸಾಹುಕಾರ್ರೆ ಇಲ್ಲೇ ಪಕ್ಕದಾಗಿದ್ದಾರೆ ಸಾಹುಕಾರ, ಅವ್ರನ್ನ ಕೇಳ್ರಿ, ಸಾಹುಕಾರ್ರೆ ಆರಾಮಿದ್ದೀರಿ? ಆರಾಮಿದೀವಿ ಅಂತಾರೆ. ಸುಖವಾಗಿದ್ದೀರಿ ಅಂತಂದ್ರೆ ಎಲ್ಲೇ ತರ್ತೀರಿ ಸುಖ ಅಂತಾರ. ಸಾಹುಕಾರವರು ಎಲ್ಲರಿಗೆ ಸಾಲ ಕೊಟ್ಟಾರ, ಅವ್ರ ಅಪ್ಪವರು ಕೊಟ್ಟಿದ್ದಾರೆ, ಇವರು ಕೊಡ್ತಾ ಇದ್ದಾರೆ. ಹಂಗಂತ ನೀವು ಹೋಗಿ ಕೇಳಕ್ ಹೋದಿರಿ ಮತ್ತೆ ಗುರುಗಳು ಏನೋ ಹೇಳ್ಬಿಟ್ರಿ ಅಂತೇಳಿ. ಆದರೆ ಅವ್ರದ್ದು ಒಂದು ಕಂಡೀಷನ್ ಏನಂದ್ರೆ ₹1 ಬಡ್ಡಿ. ಅವ್ರಿಗೆ ಇಂಥ ಕಾಲದಲ್ಲಿ ಇಂಥವ್ರು ಇದ್ದಾರೆ ಅನ್ನುವಂತಹದ್ದು ಹೆಮ್ಮೆ ಪಡಬೇಕಾಗ್ತದೆ. ನಾಳೆ ಮತ್ತೆ ಹೋಗಿ ಅವ್ರ ತಂದೆಯವರು ಕೂಡ ಅಷ್ಟೇ ದಾನಿಗಳು. ಪೂಜ್ಯರು ಚೆನ್ನಪ್ಪನವರು ಅಲ್ಲ, ನಿಮ್ಮ ಅಪ್ಪಾಜಿ ಚೆನ್ನಪ್ಪ ಅಲ್ಲ, ವೀರಪ್ಪ, ಮಾಳ್ಗೇರಿ ವೀರಪ್ಪ ಚೆನ್ನಪ್ಪ ಪ್ರೌಢಶಾಲೆ ಒಡೆರತ್ತೂರಿನಲ್ಲಿ ಪೂಜ್ಯರು ಇವರ ಅಣ್ಣವ್ರನ್ನ ಕರೆಸಿ, ಶಾಲೆ ಕಟ್ತೀವಿ, ನೀನು ಒಂದು ಕಾಣಿಕೆ ಕೊಡಪ್ಪ ಅಂತಂದ್ರು. ಆಗಿನ ಸಮಯದಲ್ಲಿ ₹50,000 ಕಾಣಿಕೆಯನ್ನ ಕೊಟ್ಟು ಆ ಶಾಲೆಗೆ ಒಂದು ಹೆಸರಿಡಲಿಕ್ಕೆ ಕಾರಣಕರ್ತರಾದರು. ಯಾರು ಅಂತ ಕೇಳಿದ್ರೆ ಇವರ ಅಣ್ಣ ವೀರಪ್ಪನವರು ಅಂತೇಳಿ. ಹಾಗಾಗಿ ಆ ಶಾಲೆಗೆ ಹೆಸರೇನಿದೆ ಅಂತ ಕೇಳಿದ್ರೆ ಮಾಳ್ಗೇರ ವೀರಪ್ಪ ಚೆನ್ನಪ್ಪ ಪ್ರೌಢಶಾಲೆ ಅನ್ನುವಂತಹದ್ದನ್ನ ಆ ಶಾಲೆಗೆ ಇಟ್ಟು ಅವ್ರ ವಂಶವೇ ನಿರಂತರವಾಗಿ ಎಲ್ಲರ ಬಾಯಿಯಲ್ಲಿರುವಂಥ ಕೆಲಸವನ್ನ ಅವರ ಸಹೋದರರು, ಅವ್ರ ತಂದೆ ತಾಯಿಗಳಿಗೆ ಪುಣ್ಯ ಸಿಗಲ್ಲ ಅಂತ ತಿಳ್ಕೊಂಡು ಆ ಕೆಲಸ ಮಾಡಿದರು. ಹಾಗೆ ಪ್ರತಿಯೊಬ್ಬ ಮನುಷ್ಯನು ಸಹ ದಾನ ಧರ್ಮದ ಗುಣಗಳನ್ನು ಕಲ್ತಿದ್ದೇ ಆದರೆ ಬದುಕನ್ನು ಚೆನ್ನಾಗಿ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆ ಅನ್ನೋದು. ಇವತ್ತು ದೇವರನ್ನು ನಾವು ಯಾಕೆ ನೆನೀತಾ ಇದ್ದೀವಿ? ದೇವರು ನೆನೆಯೋದಾದ್ರೆ ಯಾತಕ್ಕಾಗಿ ನೆನೀಬೇಕು? ದೇವರು ಕೂಡ ದಾನಿನೇ. ನಾವೆಲ್ಲರೂ ಕೊಟ್ಟಾಗ ದಾನಿಗಳಾಗ್ತೀವಿ. ಆತ ಕೊಟ್ಟಿದ್ದಾನೆ. ಆತ ಯಾವ ದಾನಿ ಅಂದ್ರೆ ಮಹಾದಾನಿ ಆತ. ಅದಕ್ಕಾಗಿ ಬಸವಣ್ಣವ್ರು ಹೇಳಿದ್ರು, ಮಹಾದಾನಿ ಕೂಡಲ ಸಂಗಮ ದೇವನಿಗೆ. ಆತ ಮಹಾದಾನಿ, ಪರಮಾತ್ಮ ಮಹಾದಾನಿ ಇದ್ದಾನೆ. ಎಂತ ಮಹಾದಾನಿ ಅಂತಂದ್ರೆ, ಭೂಮಿ ಯಾರು ಕೊಟ್ಟಾರ? ದೇವ್ರು ಕೊಟ್ಟಾರ. ನಿಮ್ಮ ಪಕ್ಕದಾಗ ಹೊಳೆ ಹರಿತಿದೆಲ್ಲ, ನೀರು ಕೊಟ್ಟಿದ್ದಾನೆ. ಗಾಳಿ ಯಾರು ಕೊಟ್ಟಾರ? ದೇವ್ರು ಕೊಟ್ಟಾನ. ಇಷ್ಟೆಲ್ಲ ದಾನ ಕೊಟ್ಟಿರೋದ್ರಿಂದಲೇ
ಮಹಾದಾನಿಯಾಗಿದ್ದಾನೆ. ಯಾರು ಮಹಾದಾನಿಗಳು ಆಗಿರ್ಲಿಕ್ಕೆ ಸಾಧ್ಯ ಅಂತ ಕೇಳಿದ್ರೆ ಎಲ್ಲವನ್ನ ನಮಗಾಗಿ ಯಾರು ಕೊಡ್ತಾರಲ್ಲ ಅವ್ರು ಮಹಾದಾನಿಗಳಾಗಿರ್ತಾರೆ ಅನ್ನುವುದಕ್ಕೆ ಉದಾಹರಣೆ ದೇವರುಗಳೇ ಅನ್ನುವಂತಹದ್ದು. ಅಂತಹ ದಾನದ ಗುಣ ಅನ್ನುವಂತಹದ್ದು ನಮ್ಮಲ್ಲಿ ಬರಬೇಕು. ನೋಡಿ, ತನಗಾಗಿ ಏನೂ ಇಟ್ಕೊಂಡಿಲ್ಲ. ಪರಮಾತ್ಮನ ಸ್ವಲ್ಪ ಸ್ವರೂಪವನ್ನು ನಾವು ಗಮನಿಸಿದಾಗ ಪರಮಾತ್ಮನ ಡ್ರೆಸ್ ಕೋಡ್ ಯಾವ್ದಪ್ಪ? ಆತ ಎಂಥದ್ದು ಬಟ್ಟೆ ಉಟ್ಕೊಂಡನ? ಗಜ ಚರ್ಮಾಂಬರ, ಆನೆ ಚರ್ಮವನ್ನು ಉಟ್ಕೊಂಡಿರೋದು. ಅವನ ವೆಹಿಕಲ್ ಯಾವುದು? ಅವನ ವಾಹನ ಹಳೆ ಮುದಿ ಹತ್ತದು. ಎಷ್ಟು ವರ್ಷ ಆಯ್ತು ಅದನ್ನೇ ಇಟ್ಕೊಂಡಾನಂತ. ಮತ್ತೆ ಆತನ ನಕ್ಲೇಸ್, ಬ್ರಾಸ್ಲೈಟು ಅವೆಲ್ಲ ಯಾವ? ಹಾವು ನೋಡ್ರಿ, ಹಾವು ಅಂದ್ರೆ ಭಯ ಪಡ್ತೀವಿ. ಆತ ಕೊಳಗ ಹಾಕ್ಕೊಂಡಾನ, ಆತ ರುದ್ರಾಕ್ಷಿ ಹಾಕ್ಕೊಂಡಾನ. ಮತ್ತೆ ಆತ ತಲೆ ಮೇಲೆ ಎಂಥದ್ದು ನಾವೆಲ್ಲ ತಲೆಗೆ ಮುಡ್ಕೊಳ್ತೀವಲ್ಲ ತಾಯಂದ್ರು, ಏನಪ್ಪ ಅದು? ಚಂದ್ರನ ಇಟ್ಕೊಂಡಾನ. ಮತ್ತೆ ಆತನ ಅರಮನೆ ಯಾವುದು ಅಂತ ಕೇಳಿದ್ರೆ ಸ್ಮಶಾನ. ಆತನ ಸ್ನೋ ಪೌಡರ್ ಯಾವುದು ಅಂತ ಕೇಳಿದ್ರೆ ಯಾವ ವಿಭೂತಿ? ಹೆಣ ಸುಟ್ಟಿರೋ ಬೂದಿ, ಅದನ್ನ ಹಚ್ಕೊಳ್ತಾನ. ಮತ್ತೆ ಆತನ ವಾಸ ಸ್ಮಶಾನ. ಆದ್ರೂ ಇಷ್ಟೆಲ್ಲ ಇದ್ರೂ ಕೂಡ ಆತನ್ನು ನಾವು ಸ್ಮರಣೆ ಮಾಡ್ತೀವಿ. ಯಾಕೆ ಸ್ಮರಣೆ ಮಾಡ್ತೀವಿ ಅಂತ ಕೇಳಿದ್ರೆ ತನಗಾಗಿ ಏನಿಟ್ಕೊಳ್ಳಿಲ್ಲ, ಎಲ್ಲವೂ ನಮಗಾಗಿ ಕೊಟ್ಬಿಟ್ಟಿದ್ದಾನೆ ಅಂತ ತಿಳ್ಕೊಂಡು ಆತನನ್ನು ಸದಾ ಕಾಲ ನೆನೆಸ್ತಾ ಇದೀವಿ. ಆತನಿಗೆ ಎಲ್ಲ ರೀತಿಯ ಗೌರವವನ್ನು ನಾವು ಎಷ್ಟು ವರ್ಷ ಆಯ್ತು ಹಂಗ ಆತನ ನೆನ್ತಾನೇ ಇದೀವಿ. ಹಾಗಾಗಿ ತ್ಯಾಗೇ ನೈಕೇನ ಅಮೃತತ್ವ ಮಾನಶು. ತ್ಯಾಗ ಮಾಡುವಂತಹ ಗುಣ ಯಾರಲ್ಲಿ ಇರ್ತದೆಯೋ ಅಂತಹವರಿಗೆ ಯಾವಾಗಲೂ ಗೌರವ ಅನ್ನುವಂತಹದ್ದು ತಂತಾನೆ ಸಿಗ್ತದೆ ಅನ್ನೋದಕ್ಕೆ ದೇವರುಗಳನ್ನ ನಾವು ಸದಾ ಕಾಲ ನಮ್ಮೂರಿನಲ್ಲಿ ಸ್ಥಾಪನೆ ಮಾಡ್ಕೊಳ್ಳೋದು, ದೇವ್ರ ಕಂಡಾಗ ಕೈ ಮುಗಿಯೋದು, ಆತನನ್ನು ಸ್ಮರಣೆ ಮಾಡೋದು. ಯಾಕೆ ಆ ಕೆಲಸ ಮಾಡ್ತೀವಿ ಅಂತ ಕೇಳಿದ್ರೆ ಅವರು ಉದಾರವಾಗಿ ದಾನ ಮಾಡುವಂತಹ ಗುಣವನ್ನ ಕಲ್ತ್ಕೊಂಡಿದ್ದಾರೆ. ಮತ್ತೊಂದು ವಿಶೇಷ ಏನಂತ ಕೇಳಿದ್ರೆ ಅವ್ರಿಗಾಗಿ ಒಂದು ದೇವಾಲಯ ಕಟ್ಟಿಸ್ತೀವಿ. ಯಾಕೆ ದೇವಾಲಯ ಕಟ್ಟಿಸಿ ಅದ್ರಾಗ ಕುಂದಿರಿಸ್ಬೇಕು ಅಂತ ಕೇಳಿದ್ರೆ ನಮಗೂ ದೇವರಿಗೂ ಇರುವಂತ ವ್ಯತ್ಯಾಸಗಳು ಸ್ವಲ್ಪ ವ್ಯತ್ಯಾಸವಿದಾವೆ. ಹೇಗಿದಾವ ಅಂತ ಕೇಳಿದ್ರೆ ಒಬ್ಬ ಅನುಭವ ಕೇಳ್ತಾನೆ, ನ ದ್ವಿಷಂತಿ. ಯಾವ ಕಾಲದಲ್ಲಿ ಯಾವ ದೇವರುಗಳು ಯಾರನ್ನ ದ್ವೇಷ ಮಾಡಿಲ್ಲ. ಯಾರಾದ್ರೂ ಇಲ್ಲಿದ್ರೆ ಹೇಳ್ರಿ, ನಮ್ಮನ್ನ ದೇವರು ದ್ವೇಷ ಮಾಡ್ತಾನ್ರಿ ಬುದ್ಧಿ ಅಂತೇಳಿ. ದ್ವೇಷ ಮಾಡ್ಯಾನ? ಯಾರು ದ್ವೇಷ ಮಾಡೋದಿಲ್ಲ. ನಾ ದ್ವಿಷಂತಿ ನಾ ಯಾಚಂತೆ. ಎಂದಾದ್ರೂ ನನಗೆ ದೇವಾಲಯ ಕಟ್ಸ್ರಿ, ನನಗಿಂತ ಬಟ್ಟೆ ಬೇಕು, ನನಗಿಂತ ಊಟ ಬೇಕು ಅಂತ ತಿಳ್ಕೊಂಡು ಯಾರನ್ನಾರು ಕೇಳೆ ನಾನು? ಅಥವಾ ದೇವತೆ ಆಗಲಿ, ಆಂಜನೇಯ ಆಗಲಿ, ನಿಮ್ಮೂರ್ನಾಗ ಇರ್ತಕ್ಕಂಥ ಎಲ್ಲ ದೇವರುಗಳು ನನಗೆ ದೇವಾಲಯ ಕಟ್ಸ್ರಿ, ನಮ್ಮ ದೇವಸ್ಥಾನಕ್ಕೆ ಬಣ್ಣ ಹೊಡ್ಸ್ರಿ ಅಂತ ಯಾರನ್ನಾರು ಕೇಳೆ ನಾನು? ಏನು ಕೇಳಿಲ್ಲ. ನಾ ಯಾಚಂತೆ ಪರನಿಂದಾಂನ ಕುರ್ವತೆ. ಯಾರ ನಿಂದನೆಯನ್ನು ಮಾಡೋದಿಲ್ಲ. ಒಳ್ಳೆಯವನು ಬಂದ್ರೂ ಆಶೀರ್ವಾದ, ಕೆಟ್ಟವನು ಬಂದ್ರೂ ಆಶೀರ್ವಾದ, ಕುರುಡ ಬಂದ್ರೂ ಆಶೀರ್ವಾದ, ಕುಂಟ ಬಂದ್ರೂ ಆಶೀರ್ವಾದ, ಎಳವ ಬಂದ್ರೂ ಆಶೀರ್ವಾದ. ಎಲ್ಲರಿಗೂ ಸಮಾನವಾದ ಆಶೀರ್ವಾದವನ್ನು ಕೊಡುವಂತ ಗುಣ ದೇವರಲ್ಲಿದೆ. ಪರನಿಂದಾಂನ ಕುರ್ವತೆ. ಯಾವ ಕಾಲದಲ್ಲಿ ನಿಂದನೆ ಮಾಡೋದಿಲ್ಲ. ಮತ್ತೆ ಕರಿಲಾರದನ್ನ ಎಂದೂ ಕೂಡ ನಮ್ಮ ಮನೆಗೆ ಬರೋದಿಲ್ಲ. ಅನಾಹುತ ನಚಾಯಾಂತಿ. ನಾವೇ ಒತ್ತಾಯ ಮಾಡ್ಕೊಂಡು ಎಲ್ಲಿಗಾದ್ರೂ ಹೋಗಿರ್ತೀವಿ, ತೀರ್ಥಕ್ಷೇತ್ರಕ್ಕೋ ಪುಣ್ಯಕ್ಷೇತ್ರಕ್ಕೋ ದೇವಾಲಯಕ್ಕೆ ಹೋಗಿರ್ತೀವಿ. ಬಂದ ಬಳಿಕ ದೇವರನ್ನ ಕರ್ಕೊಂಡು ಬಂದಿರ್ತೀವಿ. ಮತ್ತೇನ್ ಮಾಡ್ತೀವಿ? ದೇವ್ರನ್ನ ಕಳಿಸ್ತೀವಿ. ಮತ್ತೆ ನೋಡ್ರಿ, ಕರ್ಕೊಂಡು ಬರೋರು ನಾವೇ, ಕಳಿಸೋರು ನಾವೇ. ಕರ್ಕೊಂಡು ಹೋಗು ಅಂತ ಹೇಳಿಲ್ಲ, ವಾಪಸ್ ಕಳಿಸಂತೂ ಹೇಳಿಲ್ಲ. ಹಾಗಾಗಿ ದ್ವೇಷ ಮಾಡದೇ ಇರೋದ್ರಿಂದ ದೇವರಾದರು, ನಿಂದನೆ ಮಾಡದೇ ಇರೋದ್ರಿಂದ ದೇವರಾದರು, ಕರಿಲಾರ್ದ ನಮ್ಮ ಮನೆಗೆ ಬರಲೇ ಇರೋದ್ರಿಂದ ದೇವರಾದರು,
ಇಂಥ ಗುಣಗಳು ನಮಗೆ ಬಂದ್ಬಿಟ್ರೆ, ನಮ್ಮಲ್ಲಿ ಬಂದ್ಬಿಟ್ರೆ ನಾವು ಏನಾಗ್ತೀವಿ? ದೇವರೇ ಆಗ್ತೀವಿ ಅಂತ. ಇದು ಹೇಳೋದು ಬಹಳ ಸರಳ, ನಡ್ಕೊಳ್ಳೋದು ಬಹಳ ಕಷ್ಟ. ನಮಗೆ ಬೇಕಾದವ್ರನ್ನ ನಮ್ಮವ್ರು ಅಂತೀವಿ, ಬೇಡಾದವ್ರನ್ನ ನಮ್ಮವ್ರು ಅಲ್ರಿ ಅಂತೀವಿ. ಮನುಷ್ಯನ ಸ್ವಭಾವ ಏನಂತ ಕೇಳಿದ್ರೆ ಯಾವಾಗಲೂ ಮತ್ತೊಬ್ಬನ ಬಗ್ಗೆ ಮಾತನಾಡೋದೇ ಸ್ವಭಾವ. ಎಲ್ಲಾರ ಸಂದರ್ಭದಲ್ಲಿ ಏನು ನಮಗೆ ಗೊತ್ತಿರೋದಿಲ್ಲ ಅವ್ರ ಬಗ್ಗೆ ಮಾತಾಡೋದೇ. ಇಂಥ ಗುಣಗಳಿರೋದ್ರಿಂದ ನಾವು ಮಾನವರಾಗಿ ಇದ್ದೀವಿ. ಎಂದೂ ಕೂಡ ಈ ರೀತಿಯ ಆಗಿರುವಂಥ ವ್ಯತಿರಿಕ್ತವಾಗಿರುವಂಥ ಸದ್ಗುಣಗಳು ಇರೋದ್ರಿಂದ ದೇವರುಗಳಾದರು ಅನ್ನುವಂತಹ ಇಂತಹ ಸದ್ಗುಣಗಳು ಮನುಷ್ಯನಲ್ಲಿ ಬರಬೇಕು ಅನ್ನುವಂಥ ಉದ್ದೇಶದಿಂದಲೇ ದೇವಾಲಯಗಳನ್ನು ಕಟ್ಟಿಸ್ಕೊಳ್ಳೋದು, ದೇವರುಗಳನ್ನು ಪ್ರತಿಷ್ಠಾಪನೆ ಮಾಡಿಕೊಳ್ಳೋದು, ಅವರಿಗೆ ನಿರಂತರವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡೋದು, ಮಠಕ್ಕೆ ಹೋಗೋದು, ಮಠಕ್ಕೆ ಹೋಗಿ ಗುರುಗಳ ಆಶೀರ್ವಾದ ಪಡ್ಕೊಳ್ಳೋದು, ಇವೆಲ್ಲವೂ ಯಾಕೆ ಮಾಡ್ಕೊಳ್ತೀವಿ ಅಂತ ಕೇಳಿದ್ರೆ ಆ ಗುರುವಿನ ಅಂತಃಕರಣದ ಆಶೀರ್ವಾದ, ದೇವರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಬೇಕು, ನಮ್ಮ ಕುಟುಂಬ ವರ್ಗದ ಮೇಲೆ ಸದಾ ಇರಬೇಕು, ನಮ್ಮ ಗ್ರಾಮಕ್ಕೆ ಸದಾಕಾಲ ಸುಖ ಶಾಂತಿ ಸಿಗಬೇಕು ಅನ್ನುವಂಥ ಉದ್ದೇಶದಿಂದಲೇ ದೇವಾಲಯಗಳನ್ನು ಕಟ್ಟಿಸ್ಕೊಳ್ತೀವಿ, ದೇವರುಗಳನ್ನು ಪ್ರತಿಷ್ಠಾಪನೆ ಮಾಡ್ಕೊಳ್ತೀವಿ. ಅಂತೆ ಇವತ್ತು ನೀವೆಲ್ಲ ಭಾಳ ದಿನಗಳ ನಂತರ 2-3 ವರ್ಷ ಆಗಿತ್ತು. ನಮ್ಮ ರುದ್ರಗೌಡ ಹೇಳ್ತಾ ಇದ್ದ, ಯಾಕೋ ಬುದ್ಧಿ ಆ ದೇವಸ್ಥಾನ ಬೇಗ ಆಗ್ತಾ ಇಲ್ಲ ಅಂತಂದ. ಕಾಲ ಕೂಡಿ ಬಂದಾಗ ತಂತಾನೆ ಹಾಕತ್ ಬಿಡಪ್ಪ ಅಂತಂದ್ವಿ. ಈಗ ಕಾಲ ಕೂಡಿ ಬಂತು, ಸುಂದರವಾಗಿರುವಂತಹ ದೇವಾಲಯ ಆಯಿತು, ದೇವರ ಪ್ರತಿಷ್ಠಾಪನೆ ಆಯಿತು, ಕಳಸಾರೋಹಣ ಆಯಿತು. 2 ದೇವಸ್ಥಾನಗಳು ಅತ್ಯಂತ ಸುಂದರವಾಗಿರುವಂತಹ ಸಂಭ್ರಮವನ್ನು ನೀವೆಲ್ಲರೂ ಇವತ್ತು ಕಂಡುಕೊಂಡಿದ್ದೀರಿ. ನೀವೆಲ್ಲರ ಸಂತೋಷ ಸಡಗರ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ರಿ. ಇವತ್ತು ದೇವರುಗಳನ್ನು ಪ್ರತಿಷ್ಠಾಪನೆ ಮಾಡ್ಕೊಳ್ಳೋದ್ರಿಂದ ನಿಮ್ಮಲ್ಲಿ ಸದಾಕಾಲ ಈಗ ಹೆಂಗಿದ್ದೀರಿ ಅಂತ ಕೇಳಿದ್ರೆ ಹೊಸ ಯುವಕರು ಯುವತಿಯರು ಯಜಮಾನರುಗಳು ಎಲ್ಲರೂ ಹುರಿದುಂಬಿಸ್ತಾ ಇದ್ದಾರೆ, ಎಲ್ಲರೂ ಕೂಡ ಸಂತೋಷವಾಗಿದ್ದಾರೆ. ಈ ಸಂತೋಷ ಯಾರಿಂದ ಬಂತು ಅಂತ ಕೇಳಿದ್ರೆ ದೇವರಿಂದ ಬಂತು ಅನ್ನುವಂತಹದ್ದನ್ನು ನಾವೆಲ್ಲರೂ ನೆನಪಿನಲ್ಲಿ ಇಟ್ಕೊಂಡು ಅಂತಹ ದೇವರುಗಳ ಬಗ್ಗೆ ಸದಾಕಾಲ ನಮ್ಮ ನಿಷ್ಠೆ ಶ್ರದ್ಧೆ ಭಕ್ತಿ ವಿಶ್ವಾಸ ಇಟ್ಕೊಂಡು ಬದುಕುವಂತ ಆಗಲಿ ಅನ್ನುವಂಥ ಉದ್ದೇಶದಿಂದ ನಿಮಗೆಲ್ಲರಿಗೂ ಆ ದೇವರು ಒಳ್ಳೆಯದನ್ನು ಮಾಡಲಿ, ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ, ಎಲ್ಲರೂ ಸುಖವಾದ ಜೀವನವನ್ನು ನಡೆಸಿಕೊಂಡು ಹೋಗ್ರಿ ಅನ್ನುವಂಥ ಮಾತನ್ನು ತಿಳಿಸಿ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡ್ರಿ. ಯಾಕಂತ ಕೇಳಿದ್ರೆ ಮೊಬೈಲ್ ಕೊಟ್ಟು ಆ ಮಕ್ಕಳು ಯಾವಾಗಲೂ ತಲೆ ತಗ್ಗಿಸುವಂಥ ಕೆಲಸ ಮಾಡ್ತಾ ಇದ್ರಿ. ಮೊಬೈಲು ಪ್ರತಿಯೊಬ್ಬರ ಬದುಕನ್ನು ತಲೆ ತಗ್ಗಿಸುವಂಥ ಹಾಗೆ ಮಾಡ್ತಾ ಇದೆ. ಒಂದು ಪುಸ್ತಕ ಕೊಟ್ಟರೆ ಆ ಮಕ್ಕಳು ಯಾವಾಗಲೂ ತಲೆ ಎತ್ತುವಂತೆ ಮಾಡ್ತದೆ. ಹಾಗಾಗಿ ತಲೆ ಎತ್ತುವ ಕೆಲಸವನ್ನು ನೀವು ಮಾಡ್ತಿರೋ ಅಥವಾ ಮೊಬೈಲ್ ಕೊಟ್ಟು ತಲೆ ತಗ್ಗಿಸುವಂಥ ಕೆಲಸ ಮಾಡ್ತಿರೋ ಅದು ನಿಮಗೆ ಬಿಟ್ಟಿರ್ತಕ್ಕಂಥದ್ದು. ಯಾಕಂತ ಕೇಳಿದ್ರೆ ನೀವು ನಿಮ್ಮ ಮಕ್ಕಳ ಮೇಲೆ ಭಾಳ ಕನಸು ಕಟ್ಕೊಂಡಿರ್ತೀರಿ. ಏನೇನು ಕನಸು ಕಟ್ಕೊಂಡಿರ್ತೀರಿ? ಆಚಾರಕ್ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು ಕಂದಯ್ಯ, ಜ್ಯೋತಿಯೇ ಆಗು ಜಗಕ್ಕೆಲ್ಲ. ಆಚಾರಕ್ಕರಸಾಗಬೇಕು, ನೀತಿಗೆ ಪ್ರಭುವಾಗಬೇಕು, ಮಾತಿನಲ್ಲಿ ಚೂಡಾಮಣಿಯಾಗಬೇಕು ಅಂತ ಕನಸು ಕಾಣ್ತಾ ಇದ್ರಿ. ಆ ಕನಸು ನನಸಾಗಬೇಕಾದ್ರೆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡ್ರಿ. ಮಾತೃ ದೇವೋಭವ, ಪಿತೃದೇವೋಭವ, ತಂದೆ ತಾಯಿಗಳನ್ನು ದೇವರಂತ ಭಾವಿಸ್ಕೊಡ್ರಿ. ಗುರು ಹಿರಿಯರನ್ನ ತಂದೆ ತಾಯಿಗಳಂತ ಭಾವಿಸ್ಕೊಡ್ರಿ. ತಂದೆಯನ್ನ ಗೌರವದಿಂದ ಕಾಣ್ರಿ. ಮತ್ತು ಹಿರಿಯರಾಗಿರ್ತಕ್ಕಂಥವ್ರಿಗೂ ಕೂಡ ತಂದೆ ತಾಯಿಗಳ ಬಗ್ಗೆ ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ನಡೆದುಕೊಳ್ಳ್ರಿ. ಇಂಥ ಸಂಸ್ಕಾರಗಳು ಎಲ್ಲಿ ಹೆಚ್ಚಾಗ್ತವೋ ಅಲ್ಲಿ ಸುಸಂಸ್ಕೃತವಾಗಿರುವಂಥ ವಾತಾವರಣ ನಾವು ಕಾಣಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸುತ್ತಾ, ಈ ಸರ್ವಾಂಗ ಸುಂದರವಾಗಿರುವಂಥ ಕಾರ್ಯಕ್ರಮ ನಮ್ಮ ಗೋವಿನಕೋವಿಯ ಪೂಜ್ಯರು ನಿರಂತರವಾಗಿ 1 ತಿಂಗಳ ಪರ್ಯಂತರವಾಗಿ ಮಾರ್ಗದರ್ಶನ ನೀಡಿ ಈ ಕಾರ್ಯಕ್ರಮವನ್ನು ಅತ್ಯಂತ ಸರ್ವಾಂಗ ಸುಂದರವಾಗಿ ನಡೀಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರ ಅಪ್ಪಣೆಯಂತೆ ನೀವೆಲ್ಲರೂ ಚೆನ್ನಾಗಿ ಮಾಡಿದಿರಿ, ಊರಿನ ಕೀರ್ತಿಯನ್ನು ಚೆನ್ನಾಗಿ ಬೆಳೆಸಿದಿರಿ. ಇದೇ ರೀತಿಯಾಗಿರುವಂಥ ವಾತಾವರಣ ಸಂಭ್ರಮ ಸಡಗರ ನಿಮ್ಮೂರಿನಲ್ಲಿ ಸದಾಕಾಲ ನಡೆಯಲಿ ಅನ್ನುವಂತಹ ಶುಭ ಹರಕೆಗಳನ್ನು ಹಾರೈಸಿ ಸರ್ವರಿಗೆ ಶುಭ ಹಾರೈಸುತ್ತಾ, ಇವತ್ತು ಪೆಂಡಾಲ್ ಆಗಿರಬಹುದು, ಧ್ವನಿ ಆಗಿರಬಹುದು ಮತ್ತು ಲೈಟಿನ ವ್ಯವಸ್ಥೆ ಆಗಿರ್ಬೋದು, ನಮ್ಮ ಮೈದೋಳಿನ ಯುವಕ ಚೆನ್ನಾಗಿ ಮಾಡಿದ್ದಾನೆ. ಮತ್ತು ನಮ್ಮ ಛಾಯಾ ಬಿಂಬಗ್ರಾಹಕ ನಿಮ್ಮೂರಿನವರೇ ನಮ್ಮ ಶಿವಕುಮಾರ ಬಂದು ಫೋಟೋ ಮತ್ತು ವಿಡಿಯೋ ಮಾಡ್ತಾ ಇದ್ದಾನೆ. ಮತ್ತು ನಮ್ಮ ಅರವಿಂದ್ ಡಿ ಸಿಲ್ವಾ ಅವನು ಯಾವಾಗಲೂ ಚಾನಲ್ನಲ್ಲಿ ABC ಚಾನಲ್ನಲ್ಲಿ
ಈ ಕಾರ್ಯಕ್ರಮಗಳನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಬಂದು ತಮ್ಮ ಪಾಲಿನ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೀವು ಕೂಡ ಸುಮಾರು ದಿನಗಳಿಂದ ಈ ಕಾರ್ಯಕ್ರಮ ಸರ್ವಾಂಗ ಸುಂದರವಾಗಿ ನಡಲಿಕ್ಕೆ ನೀವೆಲ್ಲರೂ ಸೇವೆ ಸಹಕಾರ ಬಹಳ ಮುಖ್ಯವಾಗಿ ಆಗಿದೆ ಅನ್ನುವಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ಸರ್ವರಿಗೆ ಶುಭ ಹಾರೈಸಿ ಆಶೀರ್ವಚನಕ್ಕೆ ವಿರಾಮವನ್ನು ಕೊಡ್ತಾ ಇದ್ದೀವಿ. ಓಂ ಶಾಂತಿ ಶಾಂತಿ ಶಾಂತಿ.